ಹೆಲೋ ಗೈಸ್, ತುಂಬ ದಿನ ಆಯಿತು ವಿಡಿಯೋ ಮಾಡಿ. ನಾನಂತೂ ಮರ್ತೇ ಹೋಗಿದ್ದೀನಿ ವಿಡಿಯೋ ಮಾಡೋದು ಈ ಚಾನಲ್ಗಂತೂ. ಓಕೆನಾ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ವಿಡಿಯೋಗೆ. ಇವತ್ತು ನಾವು ಒಂಥರ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು, ಸರಿನಾ. ಇವತ್ತು ನಾವು ಹೋಗ್ತಾ ಇರೋದು ಮೈಸೂರಿಗೆ. ನಾನು, ಅಮ್ಮ, ತಂಗಿ ಎಲ್ಲ 3 ಜನ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನು ವಿಷಯ ಏನೆತ್ತ ಅಂತೆಲ್ಲ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ನಾನು ಮನೇಲೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೆ ವಿಡಿಯೋ ಮಾಡೋದು. ಅದಕ್ಕೋಸ್ಕರ ಇವಾಗ ನಾವು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಅಮ್ಮ ದೇವಸ್ಥಾನ ಪೂಜೆ ಮಾಡಿಸ್ಕೊಳ್ಬೇಕಂತ ಅಂತ ಹೋಗಿದ್ದಾರೆ. ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಮೈಸೂರಿಗೆ ಓಡ್ತಾ ಇರೋದೆ. ಅದು ನಮ್ಮ ರಾಕೆಟ್ ಜೊತೆಗೆ ಬಂದಿರೋದು. ಅದಕ್ಕೋಸ್ಕರ ನಾನು ಅಮ್ಮ ಗಾಡೀಲಿ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಬೇರೆ ಕಡೆಯಿಂದ ಹೋಗ್ತಾ ಇದ್ದಾಳೆ ಮೈಸೂರಿಗೆ. ಅದಕ್ಕೋಸ್ಕರ ಏನು ವಿಷಯ ಅಂತೆಲ್ಲ ಹೋಗ್ತಾ ಹೇಳ್ತೀವಿ. ಇವಾಗ ತುಂಬ ಸ್ಟಾಪ್ಸ್ಗಳಿದೆ ಮಧ್ಯದಲ್ಲಿ, ಸರಿನಾ. ಎಲ್ಲ ಹೋಗ್ತಾ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಇವಾಗ ಸದ್ಯದಲ್ಲಿ ಕೆಂಗಲ್ ಇದ್ದಾನೆ, ಕೆಂಗಲ್ ಸ್ವಾಮಿ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಕಡೆ ಹೋಗೋಣ ಬನ್ನಿ. ಓಕೆ ಗೈಸ್, ಇವಾಗ ಮದ್ದೂರಲ್ಲಿ ಆಬ್ವಿಯಸ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ, ಕಾಫಿ ಮತ್ತು ಮದ್ದೂರು ವಡೆ ತಿನ್ನೋದಕ್ಕೆ. ಅಮ್ಮ ತಿಂತಾ ಇದ್ದಾರೆ, ಸರಿನಾ. ಇವಾಗ ಫೋಟೋ ಹಿಡಿದ್ಬಿಟ್ಟು ನನ್ನ ತಂಗಿ ಕಳಿಸ್ಬೇಕು ಇವಾಗ ಹೊಟ್ಟೆ ಒರ್ಸೋಕ್ಕೆ. ಬನ್ನಿ ಇವಾಗ ಮದ್ದೂರು ವಡೆ ಮತ್ತು ಕಾಫಿ ಎಲ್ಲ ಕುಡಿದ್ಬಿಟ್ಟು ಮತ್ತೆ ನಮ್ಮ ಜರ್ನ ಮೈಸೂರು ಕಡೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ. 1 hour later. ಓಕೆ ಗೈಸ್, ನಾವು ಫೈನಲಿ ಮೈಸೂರಿಗೆ ಬಂದಾಯಿತು. ಇವಾಗ ಹಿಂದೆ ನೋಡ್ತಾ ಇದ್ದೀರಾ ಎಲ್ಲಿಗೆ ಬಂದಿದ್ದೀವಿ ಅಂತ. ಹೌದು, ನಾವು ಬಂದಿರೋದು ಮೈಸೂರಿನಲ್ಲಿ ನಡೆದಂಥ ಯುವ ಸಂಭ್ರಮದ ಕಾರ್ಯಕ್ರಮಕ್ಕೆ. ಏನಕ್ಕಪ್ಪ ಬಂದಿರೋದು ಅಂದರೆ, ನನ್ನ ತಂಗಿ ಕಾಲೇಜ್ ಏನಿದೆ ಆ ಕಾಲೇಜಿಂದ ಈ ವರ್ಷ ಇಲ್ಲಿಗೆ ಒಂದು ಪರ್ಫಾರ್ಮೆನ್ಸ್ ಕೊಡೋದಿದೆ. ಅದಕ್ಕೋಸ್ಕರ ಅದರಲ್ಲಿ ನನ್ನ ತಂಗಿನೂ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ನಾವಿವಾಗ ಅಮ್ಮ, ನಾನು, ತಂಗಿ 3 ಜನ ಇವಾಗ ಮೈಸೂರಿಗೆ ಬಂದಿದ್ದೀವಿ. ಅವಳು ಅವ್ಳ ಕಾಲೇಜ್ ಜೊತೆ ಸಪ್ರೇಟಾಗಿ ಬಸ್ಸಲ್ಲೆಲ್ಲ ಕರ್ಕೊಂಡು ಬಂದಿದ್ದಾರೆ. ನಾವು ಅವಳು ಪರ್ಫಾರ್ಮೆನ್ಸ್ ನಾವು ನೋಡೋಕ್ಕೆ ಅಂತ ಗಾಡೀಲಿ ನಾವು ಸಪ್ರೇಟಾಗಿ ಬಂದಿದ್ದೀವಿ. ಬನ್ನಿ, ಒಳಗಡೆ ಪ್ರಾಕ್ಟೀಸ್ ನಡೀತಿದೆ ಅಂತೆ, ಒಳಗಡೆ ಹೋಗಿ ನೋಡೋಣ ಸ್ಟೇಜೆಲ್ಲ ಹೆಂಗೆಲ್ಲ ಇದೆ ಅಂತ. ಬನ್ನಿ ಹೋಗೋಣ. ಗೈಸ್, ನಾವು ಪ್ರಾಕ್ಟೀಸ್ ನಡೀತಾ ಇದೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಅದೆಲ್ಲ ಬೇರೆ ಕಾಲೇಜಿಂದ ಬಂದಿರೋಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನನ್ನ ತಂಗಿದ್ದು ನೆಕ್ಸ್ಟ್ ಇವಾಗ ಪ್ರಾಕ್ಟೀಸ್ ಸೆಷನ್ ನಡೆಯುತ್ತೆ. ಇವಾಗ ಕಾಲೇಜಲ್ಲಿ ಏನು ಪ್ರಾಕ್ಟೀಸ್ ಮಾಡಿದ್ದು ಅಲ್ಲಿ ಇವಾಗ ಸ್ಟೇಜ್ ಸೆಟ್ ಮಾಡಬೇಕಲ್ಲ ಅದನ್ನು, ಅದಕ್ಕೋಸ್ಕರ ಇವಾಗ ಅದು ಟೆಸ್ಟ್ ಮಾಡಿದ್ದಾರೆ. ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ, ನಾವು ಕಾಯಬೇಕು. ಇನ್ನು ಪ್ರೋಗ್ರಾಮ್ ಶುರು ಮಾಡೋದು ತುಂಬ ಲೇಟ್, ಇನ್ನು 2 ಅವರ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಗೈಸ್, ಇವಾಗ ನಾನು ಅಮ್ಮ ಆಚೆ ಹೋಗಿದ್ದೀವಿ ಊಟ ಮಾಡೋಣ ಅಂತ. ಇದರೊಳಗಿರೋದು ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ. ಇಲ್ಲಿ ಎಲ್ಲೂ ಊಟನೇ ಸಿಗ್ತಾಯಿಲ್ಲ, ಬರೀ ಎಲ್ಲ ಚಾಟ್ಸ್ ಮಾಡ್ಕೊಂಡಿದ್ದಾರೆ ಕಾಲೇಜ್ ಒಳಗಡೆ. ನಾವು ಆಚೆ ಹೋಗಿ ಇವಾಗ ಎಗ್ ರೈಸು, ಕುಷ್ಕ ಅದು ಇದು ಎಲ್ಲ ತಿನ್ಕೊಂಡು ಮತ್ತೆ ಬಂದಿದ್ದೀವಿ. ನೋಡೋಣ, ಇನ್ನೂ ಪ್ರಾಕ್ಟೀಸ್ ಎಲ್ಲ ಇಲ್ಲ ಅನಿಸುತ್ತೆ, ಡೈರೆಕ್ಟ್ ಪ್ರೋಗ್ರಾಮ್. कुरैशी और मेरे साथ विंग कमांडर व्योमिका सिंह।
ಕಾಟೇರಿ ರಕ್ತ ಕಾಟೇರಿ ನಾನು ಹೆಚ್ಚೆ ಇದ್ರೆ ಈ ಭೂಮಂಡಲವೇ ಕರಗಡ ಅಂತ ನಡಗತ್ತೆ. ನಿನ್ನಿಂದ ನನ್ನ ಏನು ಮಾಡಕ್ಕಾಗಲ್ಲ. ಈ ದೇವಿಪುರ ಅಲ್ವೋ, ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಏನು ಮಾಡೋಕ್ಕಾಗಲ್ಲ. ಸಪ್ತ ಲೋಕಗಳಲ್ಲಿ ನಡಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿರು ಈ ಸರ್ವಶಕ್ತಿಯ ಮೇಲಾಲಿನ ಪ್ರತಾಪ, ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು. ಈ ತರಹ ಬರೆದವರು ಹಣೆ ಬರಹ. ಅಲ್ಲ ಅಲ್ಲ ನೀನೇ ಎಲ್ಲ, ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೇ ಜಗವಿಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನ Merry Christmas, Merry Christmas, let's dance. ला
ಹೇಳು ಸೇರಿಸಿ ಒಂದು ಹಾಡನ್ನು ಹಾಡೋ ತಾನೆ. ನಂಗ್ ಮನೆಯಲ್ಲಿ ಇವತ್ತು ಕೆಲ್ಸನೇ ಬರ್ತೀನಿ. ನಾಡೋಡಿಕೆ ಬೆರೆತರೆ ಕೆಂಪು ಪೋರ ನೀನು ಕೋರಿ ನಾನು ಕುಡಿದರೆ ತಂಬು ಅಷ್ಟೇ. ಬಿಡು. ಅನಿತಾ, ಇವಾಗ ನೀನು ಹೊರಗಡೆ ಬಂದ್ರೆ ನೀನು ಒಬ್ಬಳೆ ಅಲ್ಲ, ನೀನೊಂದು ದೊಡ್ಡ ಶಕ್ತಿನೇ. ನೀನ್ ಗೆದ್ರೆ ನಿಂತರ ಇರೋ ಎಲ್ಲ ಹುಡುಗಿಯರು ಗೆದ್ದ ಹಾಗೇನೆ. ಹೊರಗಡೆ ಈ ಜಗತ್ತಿಗೆ ನೀನ್ ಏನು ಅಂತ ಇನ್ನೊಂದು ಸಾಹಸಿ ತೋರ್ಸೋದಕ್ಕೆ ಈ ಮುಖ ಬೇಕಾಗಿಲ್ಲಮ್ಮ. ಹುಡುಗಿ ಹೀಗ್ ಮಾಡಿದ್ ನೀನೆ. ಧೈರ್ಯವಾಗಿ ಮುಖ ತೋರ್ಸ್ಕೊಂಡು ಆಚೆ ಓಡಾಡುವಾಗ ನಾನ್ ಯಾಕೆ ನನ್ನ ಮುಖ ಮುಚ್ಕೋಬೇಕು? ಇನ್ಮೇಲೆ ಈ ಬಟ್ಟೆ ನನಗೆ ಬೇಕಾಗಿಲ್ಲ.
ದೇಶಕ್ಕಾಗಿ ಹಗಲು ರಾತ್ರಿ ಎನ್ನದೆ ಹಸಿವು ನಿದ್ರೆ ಲೆಕ್ಕಿಸದೆ ದೇಶಕ್ಕಾಗಿ ಹೋರಾಡುವ ನಮ್ಮ ಭಾರತೀಯ ವೀರ ಯೋಧರಿಗೆ ನಮ್ಮದೊಂದು ನಮನ. ಜೈ ಹಿಂದ್. ಯಾರೇ ನೀನು? ಇಲ್ಲಿಗೆ ಯಾಕೆ ಬಂದೆ? ಲೆಕ್ಕ ಚುಕ್ತ ಮಾಡೋದು ಅರ್ಥ ಆಗೋ ಹಾಗೆ ಹೇಳು. ಮುಗಿಸಿ ಕಡಿದು ಮುಗಿಸಿ ಚಿಂಚಾಗಿದೆ ಹಸಿ ಬೀದಿ ನರಕ ತರಿಸಿ ಪತಂಗೆ ಹೊಸಕಿ ಬಿಡಲು ಎಲ್ಲ ಕಡೆಗೂ ಕೂಡ ನಮ್ಮ ಆಲೋಚನೆ ಸೌಂಡ್ ಇರುತ್ತೆ. ಆಲೋಚನೆಗೋಸ್ಕರ ನಮ್ಮ ಮೈಸೂರಿನ ಸೌಂಡ್ ಹೇಗಿದೆ ಅಂತ ಕೇಳೋಣ. ಈಗ ಕೈಗೆ ನಮ್ಮ
ಒಂದು ಮನೆಗೆ ಹೋಗ್ತಾ ಇದೆ. ನಮ್ಮ ಆಲೋಕ್ ಅವರು ಕೂಡ ಇದ್ದಾರೆ. ಕಂಠ ಚಿತ್ರದಲ್ಲಿ ಅಯೋಧ್ಯೆ ಸಾಂಗ್ ಕೂಡ ರಿಲೀಸ್ ಆಗಿದೆ. ಸಾಕಷ್ಟು ಬಿಚ್ಚೋರು ಎಲ್ಲ ಹೆಂಗಿದ್ದೀರಾ ಬಾಸು? ಸೂಪರ್ ಅಲ್ಲ, ಎಕ್ಸ್ಟ್ರಾಡಿನರಿ ಇರಬೇಕು. ಮೈಸೂರು ದಸರಾ ಹಬ್ಬ ಹೆಂಗಿರುತ್ತೆ ಇನ್ನೊಂದ್ಸಲಿ ಜೋರಾಗಿ ಎಲ್ಲ ನಮಸ್ಕಾರ ಮೈಸೂರು. years later. ಒಂದು ವಿಶೇಷವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ನಮಗೋಸ್ಕರ ಒಂದೆರಡು ಹೆಜ್ಜೆಗಳನ್ನ ಹಾಕ್ತಾ ಇದ್ದಾರೆ. ಹುಟ್ಟಬೇಕು ಆ ಒಂದು ಸಾಂಗ್ ದಯಮಾಡಿ ಪ್ಲೇ ಮಾಡಬೇಕು. ಇದೀಗ ಮಾಮನಿಗೆ ಸ್ಟೆಪ್ ಹಾಕ್ತಾರೆ. ಸೊ ಇಟ್ಸ್ ಹಂಬಲ್ ಹುಟ್ಟಿದರೆ ಕನ್ನಡ ಮೆಲ್ಲಬೇಕು, ಬಿಟ್ಟಿದರೆ ಕನ್ನಡವನ್ನ ಮೆಲ್ಲಬೇಕು. ಬದುಕಿದು ಜಗತ್ತ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಗತ್ತ ಬಂಡಿ, ವಿಧಿ ಅಲರಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹೋಗಬೇಕು, ಬಿಟ್ಟಿದರೆ ಕನ್ನಡವನ್ನ ಮೆಲ್ಲಬೇಕು. ಇವತ್ತು ನಮ್ಮವ್ವ ಸತ್ತೋದಂತೆ. ಅವ್ಳು ಹೇಳಿದ್ಮೇಲೆ ಗೊತ್ತಾಯ್ತು. ನಾನು ಅವಳು ಮುಖ ನೋಡಿದೆ, ನಗ್ನಗ್ತಾ
ಕುಣಿತೀನಿ ಕುಣಿಲ ನೀನು ಕುಣಿ ಬಾ. ಎಲ್ಲರೂ ಕೂಡ ಒಂದು ಸರಿ ಹೇಳಿ ಅಪ್ಪ ಐ ಲವ್ ಯು ಹಾಡ್ಬೋದು. ಅದನ್ನ ಈಗ ನಾವು ಅಪ್ಪ ಐ ಲವ್ ಯು ಮಾಡೋಣ. ಅಮ್ಮ ಹೆಣ್ಣು ಸಮಾಜದ ಕಣ್ಣು, ಒಪ್ಪತ್ತೀರಾ? ಇದೀಗ ಈ ಕಲಾತಂಡಕ್ಕೆ ಗೌರವ ಸಮರ್ಪಣೆಯನ್ನ ನೀಡಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಶ್ರೀಮತಿ ಪ್ರತಿಭಾ ಮತ್ತು ಮೈತ್ರಿ ಅವರು. ಯುವ ಸಂಭ್ರಮ ಉಪ ಸಮಿತಿಯ ಸದಸ್ಯರಾದಂತಹ ಶ್ರೀಮತಿ ಪ್ರತಿಭಾ ಮತ್ತು ಮೈತ್ರಿ ಅವರು ಬಂದು ಈ ಒಂದು ಕಲಾತಂಡಕ್ಕೆ ಗೌರವ ಸಮರ್ಪಣೆಯನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ, 32 ನಿಮಿಷ ಆಗಿದೆ. ನನ್ಗೆ ಆ 32 ನಿಮಿಷ ನೋಡೋದಕ್ಕೂ ಬೋರ್ ಆಗಿಲ್ಲ ನನಗೆ, ಸರಿನಾ? ಬೋರ್ ಆಗಿಲ್ಲ ಅಂದ್ರೆ ಕೋವ ಬರಲಿಲ್ಲ, ಸರಿನಾ? ಆರಾಮಾಗಿ ಏನೋ ಒಂಚೂರು ತಗೊಂಡು ಧೈರ್ಯ ತಗೊಂಡು ನೋಡ್ಬಿಡ್ಬೋದು. ಆದ್ರೆ ಲಾಸ್ಟ್ ಎಷ್ಟು ಸೆಕೆಂಡ್ ಅಲ್ಲಿ ಅಮ್ಮ ಆಡ್ತಾರೆ. ಏನ ಅವ್ಳು ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡಿದ್ದಕ್ಕೆ ಅಂತೆಲ್ಲ ಆಡ್ಕೊಂಡು ಎಷ್ಟು ಹೆಲ್ಪ್ ಮಾಡ್ಕೊಂಡು ಎಲ್ಲ ಆಡ್ಕೊಂಡು ಎಲ್ಲ ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಕೋಪ. ಯಾಕೆ ಕೋಪ? ಮಕ್ಕಳು ಆಡಿದ್ರೆ ಎಲ್ಲ ತಾಯಿಗೂ ಖುಷಿನೇ. ಅಲ್ಲ, ನನ್ಗಂಗ್ ಮಾಡಿಲ್ವಲ್ಲ, ನೀನ್ ಹತ್ರ ಹೋಗಿಲ್ವಲ್ಲ. ಏನ್ ನನ್ ಸ್ಕೂಲ್ ಡ್ಯಾನ್ಸ್ ಎಷ್ಟೊಂದ್ಸರಿ ಕರೀತೀನಿ, ಪ್ರೋಗ್ರಾಮ್ಗೂ ನಾನು ಮಿಸ್ ಮಾಡಿಲ್ಲ. ಸುಮ್ನೆ ಅದೇ ಒಂದು ಮಿಸ್ ಮಾಡಿದ್ದಾರೆ, ಒಂದು ಮಿಸ್ ಮಾಡಿದೀನಿ. ಅದೇ ಎಲ್ಲ ಅದೇ ಮೇಯ್ನು ಅದೇನೋ ಕರೆಕ್ಟ್. ಯಾಕಂದ್ರೆ ಆ ಡ್ಯಾನ್ಸ್ ನಾನೇ ಕೊರಿಯೋಗ್ರಾಫ್ ಮಾಡಿ ನಾನೇ ಎಲ್ಲರಿಗೂ ಹೇಳ್ಕೊಟ್ ಮಾಡಿಸಿದ್ದು. ಅದನ್ನ ಮಿಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅದನ್ನ ಮಿಸ್ ಮಾಡೋರೆ. ಇದ್ರ ಇವಳಿಗೆ ಮೈಸೂರಿಗೆ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬಂದಿರೋದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಆ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ನನ್ನ ತಂಗಿದ ಸಾಂಗ್ ಅರ್ಧಕ್ಕೆ ಸ್ವಲ್ಪ ನಿಂತೋಗಿತ್ತು. ಯಾಕಂದ್ರೆ ಕೊರಿಯೋಗ್ರಾಫರ್ ನನ್ನ ತಂಗಿದು ಡ್ಯಾನ್ಸ್ ಅವರು ನೀಟಾಗಿ ಕೊರಿಯೋಗ್ರಾಫ್ ಸಾಂಗ್ ನ ಏನು ಎಕ್ಸ್ಚೇಂಜ್ ಆಗ್ಬಿಟ್ಟಿತ್ತು. ಚನ್ನಪಟ್ಟಣದವ್ರಿಗೂ ಮತ್ತೆ ರಾಮನಗರದವ್ರಿಗೂ ಕನ್ಫ್ಯೂಸ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರ ಡ್ಯಾನ್ಸ್ಗಳನ್ನ. ಅದಕ್ಕೋಸ್ಕರ ಅವ್ರು ಸ್ವಲ್ಪ ಎಲ್ಲ ಹಾಕೊಂಡು ಇವಾಗ ಇನ್ನೇನು ಅವ್ರು ನನ್ನ ತಂಗಿ ಡ್ಯಾನ್ಸ್ನ ಕಳಿಸ್ಬಿಡ್ತಾ ಇದ್ರು, ಸಾಂಗ್ಸ್ ಇಲ್ಲ ಕಳಿಸಿಲ್ಲ ಅವರು ಅಂದ್ಬಿಟ್ಟು. ಆದರೆ ನಾವು ಕರೆಕ್ಟ್ ಟೈಮ್ ಎಕ್ಸಾಕ್ಟ್ ಟೈಮ್ ಆಗಿ ಎಲ್ಲಿ ಆಪರೇಟ್ ನಡೀತಾ ಇತ್ತು ಅದ್ರ ಪಕ್ಕದಲ್ಲೇ ನಾವು ಕುತ್ಕೊಂಡಿರೋದ್ರಿಂದ ಅವ್ರ ಸಾಂಗ್ ಇಲ್ಲ ಅಂದ ತಕ್ಷಣ ನನ್ನ ತಂಗಿ ಹತ್ರನೇ ಅಲ್ವಾ, ಅಮ್ಮನ ಹತ್ರ ಒಂದು ಸಾಂಗ್ ಕಾಪಿ ಇತ್ತು. ಅದಕ್ಕೋಸ್ಕರ ನಮ್ಮ ಹತ್ರ ಇದೆ ಸಾಂಗು ಅಂದ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಅಲ್ಲೇ ಕಳಿಸ್ಬಿಟ್ಟು ನಾವು ನೀಟಾಗಿ ಸಾಂಗ್ನ ಪ್ಲೇ ಮಾಡೋಕ್ಕಾಗಿದ್ದು. ಒಟ್ಟಿನಲ್ಲಿ ನಾವು ಹೋಗಿದ್ದಕ್ಕೂ ಒಂದು ಪರ್ಪಸ್ ಇದೆ ಅಂತಾರಲ್ಲ, ಅದು ನಾವು ಹೋಗಿಲ್ಲ ಅಂದರೆ ಅದು ನಡೀತಿರಲ್ಲ ಅಂತ ಅನ್ಸಿದೆ ನನಗನ್ಸೋ ಪ್ರಕಾರ. ಅದಕ್ಕೋಸ್ಕರ ನಾವು ಹೋಗಿದ್ದಕ್ಕೆ ಸಾಂಗ್ಸ್ ನಮ್ಮ ಕೈಲಿಂದನೇ ಹೋಗಿ ಅಲ್ಲಿ ಅಪ್ಲೋಡ್ ಆಯಿತು. ನನಗಂತೂ ಹೆವಿ ಖುಷಿ ಆಯಿತು. ಒಟ್ಟಿನಲ್ಲಿ ಈ ಥರ ನಾವು ಅಫಿಷಿಯಲ್ ಆಗಿ ಮೈಸೂರಿಗೆ ಈ ಥರನೂ ಯಾವತ್ತೂ ಹೋಗಿರಲಿಲ್ಲ. ಅದಕ್ಕೋಸ್ಕರ ನನ್ನ ತಂಗಿಯಿಂದ ಈ ಥರ ಹೋಗಿದ್ದು. ಹರ್ಷಿತಾ, ಫಸ್ಟ್ ಟೈಮ್ ಮೈಸೂರಿಗೆ ಹೋಗಿ ಡ್ಯಾನ್ಸ್ ಎಲ್ಲ ಆಡಿ ಎಲ್ಲ ಆಯಿತು. ಇವಾಗ ಏನನ್ಸ್ತಪ್ಪ? ನಂಗಂತೂ ತುಂಬಾ ಖುಷಿ ಆಯ್ತು. ನಾನ್ ಡ್ಯಾನ್ಸ್ ಆಡ್ ಹೋಗ್ಬೇಕಾದ್ರೆ ಅಲ್ಲಿರೋ ಜನರೆಲ್ಲ ನನ್ ನೋಡಿ ಹಾಯ್ ಮಾಡ್ತಾ ಇದ್ರು. ಮತ್ತೆ ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ರ. ಮತ್ತೆ ಇದು ಸಾಂಗು ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಯಾಕೆ? ಅದು ಚನ್ನಪಟ್ಟಣದವರು ನಮ್ದು 5:15 ಡ್ಯಾನ್ಸು. ಅದು ಬೆಳಿಗ್ಗೆ ಇರುತ್ತೆ ಅಂತ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಾ ಇದ್ದೋ. ಅದನ್ನ ನಮ್ ಸರ್ ಕೇಳಿಸ್ಕೊಬಿಟ್ಟಿದ್ರೇನೋ, ಅದಕ್ಕೆ ನಮ್ ಸರ್ ನೈಟ್ ಹಾಕೊಳ್ಳೋಣ. ಅಷ್ಟೊತ್ತಿನಲ್ಲಿ ಯಾರು ಇರೋದೇ ಇಲ್ಲ. ನನಗ್ ಬೇಜಾರಾಯ್ತಾ ಇತ್ತು. ಅಷ್ಟೊತ್ತಿಗೆ ಯಾರು ಬಂದ್ ನೋಡ್ತಾರೆ, ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಎಲ್ಲ ನೋಡ್ಬಿಟ್ಟಿದ್ನ, ಅದಕ್ಕೆ ಬೇಜಾರಾಯ್ತಾ ಇತ್ತು. ಆಮೇಲೆ ನಮ್ ಅಮ್ಮನ್ ರಿಯಾಕ್ಷನ್ ನೋಡ್ದ ಅಲ್ಲಿಂದ ದೂರದಿಂದ ಕಾಣಿಸ್ತಿಲ್ವಲ್ಲ, ಇಲ್ಲಿ ಹಿಂಗ್ ಓವರ್ ಆಗಿ ಆಡ್ತಾ ಇದ್ರು ಅವರು. ಆಮೇಲೆ
ಚನ್ನಪಟ್ಟಣದವ್ರದ್ದು 8:15 ನಮಗ್ ಅದೇ ಟೈಮ್ ಬೇಕಿತ್ತು, ನೈಟ್ ಆಗ್ಬೇಕು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ಜನ ಎಲ್ಲ ಇರ್ತಾರೆ ಅಂತ ನನಗ್ ಖುಷಿ ಆಯ್ತಾ. ಸರ್ ಅವಾಗ ಅವ್ರದ್ದು ನಮ್ದು ಎಕ್ಸ್ಚೇಂಜ್ ಮಾಡ್ಕೊಂಡು ಚನ್ನಪಟ್ಟಣದವ್ರು ನಮ್ ಟೈಮ್ ಆಡಿದ್ರು, ನಾವು ಅವ್ರ ಟೈಮ್ ಆಡಿತ್ತು. ಅದಕ್ಕೆ ಅಷ್ಟು ಲೇಟ್ ಆಗಿತ್ತು. ಅವರು ಒಟ್ನಲ್ಲಿ ಎಂಜಾಯ್ ಮಾಡ್ಕೋ. ಡ್ಯಾನ್ಸ್ ಮಾತ್ರ ಡಬ್ಬ ತರ ಐತೆ ನಿಂದು. ಡ್ಯಾನ್ಸ್ ರಿಯಲ್ ಆಗಿ ನಾನ್ ಹೇಳ್ತಾ ಇದ್ದೀನಲ್ಲ, ನಂದು ಡಬ್ಬಾ ತರ ಆಯ್ತು ಡ್ಯಾನ್ಸ್. ಎಕ್ಸ್ಪೆಷಲಿ ಇವಳದೇ ಡಬ್ಬಾ ತರ ಇದೆ. ಆದ್ರೆ ನಾನ್ ಡ್ಯಾನ್ಸ್ ಆಡಿ ಹೋಗ್ಬೇಕಾದ್ರೆ ಅಲ್ಲಿರೋ ಜನರೆಲ್ಲ ನನ್ ನೋಡಿ ಹಾಯ್ ಮಾಡಿದ್ರು. ಅದಕ್ಕೆ ಹೋಗಮ್ಮ ಬೇಗ, ಬೇಗ ಡಬ್ಬಾ ತರ ಆಡದೆ, ಹೋಗಿ ಬಾಂಬಿಸ್ಕೊಂಡು ಬೇಗ ಹೋಗು ಅಂತ. ನೀವ್ ಚೆನ್ನಾಗ್ ಮಾಡಿದ್ರ ಅಂತ ಬಂದೆ ಹೇಳಿದ್ರು. ಅದ್ ನಿನ್ ನೀಟಾಗಿ ಕೇಳಿಸಿಲ್ಲ, ಅಷ್ಟ್ ಚೆನ್ನಾಗಿ ಹೇಳ್ತಿದ್ರಲ್ಲ, ನೀಟಾಗಿ ಕೇಳಿಸಿಲ್ಲ ನಿನ್ಗೆ. ಕೇಳಿಸ್ಕೊ, ಚನ್ನಪಟ್ಟಣದಲ್ಲಿ ಒಂದ್ ಕಾಲೇಜ್ ಹುಡುಗಿ ಬಂದ್ಬಿಟ್ಟು ಅಕ್ಕ ನೀವ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಅಂತ ಹೇಳಿದ್ಲಿ, ಗೊತ್ತಾ? ಏನೋ ಅಷ್ಟು ಒಂದ್ ಹುಡುಗಿ ಯಾರೋ ಹೇಳ್ಬಿಟ್ಟು ಕಳ್ಸಿರ್ತಾರೆ. ಮಮ್ಮಿನೇ ಅಮ್ಮನೇ ಹೇಳ್ಬಿಟ್ಟು ಕಳ್ಸಿರ್ತಾರೆ. ಹೋಗಿ ಎಲ್ಲಾರು ಬೈತಾವ್ರೆ, ಹೋಗಿ ಇನ್ನೊಬ್ಳಾರು ಹೇಳ್ಬಿಟ್ಟು ಕಳ್ಸಿರು ಅಂತ. ಹಂಗೆ ಆಗಿರ್ತದೆ ಪಕ್ಕ. ಆಮೇಲೆ ಊಟ ಕೊಟ್ಟು ಕರ್ಕೊಂಡ್ ಬಂದು ಡ್ಯಾನ್ಸ್ ಡಬ್ಬ ತರ ಆಯ್ತು. ಚೆನ್ನಾಗಿತ್ತು.